ಟ್ರೆಕ್ಕಿಂಗ್ ಎಲ್ಲ ಮಾಡಿ ಟಿಕೆಟ್ ಎಲ್ಲ ತೋರಿಸಿ ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ 7 ಕಿಲೋಮೀಟರ್ ಟ್ರೆಕ್ ಮಾಡಿ ನಾವು ಕುಮಾರ ಪರ್ವತ ಪೀಕ್ಗೆ ರೀಚ್ ಆದ್ವಿ. ನೋಡಿ ಆಲ್ರೆಡಿ ತುಂಬ ಜನ ಇಲ್ಲಿ ಬಂದಿದ್ದಾರೆ. ಹಳೆ ನೆನಪುಗಳೆಲ್ಲ. ನಾವು ಆಲ್ಮೋಸ್ಟ್ ಬಂದು ಒಂದೆಷ್ಟು 5 ವರ್ಷ ಆಯ್ತಂತಲ್ಲ ಈ ಕಡೆ ಎಲ್ಲ ಬಂದು. ಅದು ಸಹ ನಾವು ಬಂದದ್ದು ಸುಬ್ರಹ್ಮಣ್ಯದ ಕಡೆಯಿಂದ. ಹಾಗೆ ಇಲ್ಲಿ ಒಂದು ಗೈಸ್, ಹಾಗೆ ನಾವು ಇಲ್ಲೊಂದು ಗುಡಿ ಹತ್ರ ಬಂದ್ವಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಜಾತ್ರಾ ಮಹೋತ್ಸವ ಆದಮೇಲೆ ಇಲ್ಲಿಗೆ ಬಂದು ಪೂಜೆ ಕೂಡ ನಡೀತದೆ. ಆ ಟೈಮಲ್ಲಿ ಇಲ್ಲಿ ತುಂಬ ಜನ ಭಕ್ತಾದಿಗಳು ಟ್ರೆಕ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಲಾಸ್ಟ್ ಮಂತ್ ಏನೋ ಇತ್ತು, ಇಲ್ಲಿ ಪೂಜೆ ಕೂಡ ಆಗ್ತಾಯಿತ್ತು. ಆ ಟೈಮಲ್ಲಿ ತುಂಬ ಜನ ಭಕ್ತಾದಿಗಳು ಟ್ರೆಕ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಪೂಜೆ ಕೂಡ ನಡೀತದೆ. ಆ ಟೈಮಲ್ಲಿ ಯಾವುದೇ ಚಾರ್ಜಸ್ ಎಲ್ಲ ಏನು ಇರಲ್ಲ ಕಾಣ್ತದೆ ಮೇ ಬಿ. ಬನ್ನಿ, ಕುಮಾರ ಪರ್ವತ ನಾವು ರೀಚ್ ಆದ್ವಿ. ಹಾಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಬನ್ನಿ ವ್ಯೂ ಪಾಯಿಂಟ್ಗೆ ಹೋಗಿ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಕೊಂಡು ಬರೋಣ. ನಾವು ಒಂದು ಟೈಮಲ್ಲಿ ಟ್ರೆಕ್ಕಿಂಗ್ ಬಂದಾಗ ಇದೇ ಜಾಗದಲ್ಲಿ ತುಂಬ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಹಳೆ ನೆನಪುಗಳು ಹಾಗೆ ಇದೆ. ಆ ಫೋಟೋಸ್ ಏನಾದರೂ ಇದ್ದರೆ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ, ಆವಾಗ ಬಂದಿರುವಂಥದ್ದೆಲ್ಲ. ಮೋಸ್ಟ್ಲಿ ನಾನು ಗೂಗಲ್ ಫೋಟೋಸಲ್ಲಿ ಇರಬೇಕು ಅಂತ ಕಾಣಿಸ್ತದೆ. ಬರಬೇಕಾದ್ರೆ ಸ್ವಲ್ಪ ಸೇಫ್ ಆಗಿರೋದು ಒಳ್ಳೆಯದು. ನೋಡಿ ಜಾಗ ಯಾವ ಥರ ಇದೆ ಅಂತ. ಸ್ಲಿಪ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಹೇಳಿ. ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ, ಇಲ್ಲೇ ಫಸ್ಟ್ ಪಾರ್ಕಿಂಗ್ ಇದ್ದದ್ದು. ಬಸ್ ಎಲ್ಲ ಪಾರ್ಕಿಂಗ್ ಮಾಡಿದ್ರಲ್ಲ ಅದೇ ಪ್ಲೇಸ್. ನಾವು ಅಲ್ಲಿಂದ ಹೀಗೆ ಬಂದು ಇಲ್ಲಿ ನೋಡಿ ಕಾರ್, ಅಲ್ಲಿಂದ ನಾವು ನಮ್ಮ ಗಾಡಿಯೆಲ್ಲ ಅಲ್ಲಿ ಇಟ್ವಿ ಬೈಕನ್ನು. ಹಾಗೆ ಅಲ್ಲಿಂದ ನಡ್ಕೊಂಡು ಈ ಥರ ಬಂದು ಈ ಚೆಕ್ ಪೋಸ್ಟ್ಗೆ ಬಂದ್ವಿ. ಇಲ್ಲಿ ನಾವು ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ಟು ಹಾಗೆ ಟ್ರಕ್ ಮಾಡಿಕೊಂಡು ನೋಡಿ ಇವಾಗ ಈ ಪ್ಲೇಸಲ್ಲಿ ಬಂದು ಕೂತಿದ್ದೀವಿ. ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೆಗೆದು ಇವಾಗ ವಾಪಸ್ ರಿಟರ್ನ್ ಹೋಗ್ತಿದ್ದೇವೆ ನೋಡಿ. ಹಾಗೆ ಒಂದು ರೀಲ್ಸ್ ಪ್ಲ್ಯಾನ್ ಉಂಟು, ಏನಾಗ್ತದೆ ನೋಡುವ, ಕಂಪ್ಲೀಟ್ ಆಗ್ತದಾ ಇಲ್ವಾ ಅಂತ. ರೆಡಿ, 1 2 3 ಸ್ಟಾರ್ಟ್. 16 ವರ್ಷ ಕಳೆದು ಹೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 25 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, 20 ವರ್ಷ ಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ಗೈಸ್ ನೋಡಿ, ಒಂದು ಸಾಂಗ್ಗೆ ಎಷ್ಟು ಜನ ಜಾಯಿನ್ ಆದ್ರು ಅಂತ. ಹಾಗೆ ಒಂದು ಇನ್ಸ್ಟಾ 360 ಕೂಡ ಬಂದಿದೆ. ಇಲ್ಲಿ ಒಬ್ರು ಶೂಟ್ ಕೂಡ ಮಾಡಲಿಕ್ಕೆ ರೆಡಿ ಆಗ್ತಾರೆ. ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 25 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, 20 ವರ್ಷ ಸವಿದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ, ತಿರುಗಿ ನೋಡು ಹೋಗು ದಿನ
ನಿನಗೆ ಉಳಿಯೋದ್ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಾಂಗ್ ಇದು ಪ್ಲಾನ್ ಮಾಡಿದ್ವಿ, ಎಷ್ಟು ಜನ ಸೇರ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ ನೋಡಿ. ಪ್ರಜ್ವಲ್ ಸ್ಟೋರೀಸ್ ಅಂತ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ ನೋಡಿ ಗೈಸ್. ನಾನು ಸ್ಟಾರ್ಟಿಂಗಲ್ಲಿ ಒಂದು ಹೇಳಿದ್ದೆ ಸಾಂಗ್ ಇದೊಂದು ರೀಲ್ಸ್ ಪ್ಲ್ಯಾನ್ ಉಂಟು ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಅಷ್ಟು ಜನ ಸೇರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ನಾವೊಂದು 4 ಜನ ಮಾತ್ರ ಪ್ಲ್ಯಾನ್ ಮಾಡಿರ್ತಿದ್ದು, ನಾನು, ತೇಜಸ್, ಕೃಷ್ಣ ಪ್ರಸಾದ್, ಪ್ರದೀಪ್ ಮತ್ತು ಇವರು ಕುಮರೇಶ್, ನಾವು ಯಾರೆಲ್ಲ ಬಂದ್ವಿ ಅವ್ರು ಮಾತ್ರ ಪ್ಲ್ಯಾನ್ ಮಾಡಿದ್ವಿ ಒಂದು ಸಾಂಗ್ ಹಾಡಬೇಕು ಅಂತ. ಬಟ್ ಅಲ್ಲಿ ತುಂಬ ಜನ ನಮ್ಮ ಜೊತೆ ಸೇರಿದ್ರು, ನಾವು ಸಹ ಬರ್ತೀವಿ ಸಾಂಗ್ ಹಾಡ್ತೀವಿ ಅಂತ ಜಾಯ್ನ್ ಆದರು. ತುಂಬ ಖುಷಿ ಆಯಿತು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಜನ ಸೇರ್ತಾರೆ ಒಂದು ಸಾಂಗ್ ಹಾಡ್ತೀವಿ ಅಂತ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನಾವು ಸ್ಟ್ರೇಂಜರ್ಸ್ ಜೊತೆ ಸ್ಪೆಂಡ್ ಮಾಡಿದ್ದು ಗೈಸ್. ನಾವು ನಮ್ಮ ಕುಮಾರ ಪರ್ವತ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ವಾಪಸ್ ರಿಟರ್ನ್ ಬರ್ತಿದ್ವಿ. ನಾವು ಸಾಂಗ್ ಸಹ ಕಂಪ್ಲೀಟ್ ಮಾಡಿದ್ವಿ, ಸಾಂಗ್ ಕೂಡ ಹಾಡಿದ್ವಿ. ಅದಲ್ಲದೆ ನಮ್ಮ ಜೊತೆ ತುಂಬ ಜನ ಕೂಡ ಜಾಯ್ನ್ ಆದರು, ಅದೊಂದು ಮಾತ್ರ ಖುಷಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಅಷ್ಟು ಜನ ಜಾಯ್ನ್ ಆಗ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆಲ್ರೆಡಿ 1 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ, 4 ಕಿಲೋಮೀಟರ್ ಅಂತ ತೋರಿಸ್ತುಂಟು ನೋಡಿ. ನಾವು ಹತ್ತಬೇಕಾದ್ರೆ ನೋಡಿ 1 ಕಿಲೋಮೀಟರ್ ಕೂಡ ನಮಗೆ ತುಂಬ ಟಫ್ ಆಗ್ತಿತ್ತು, ಬಟ್ ಇವಾಗ ಸ್ಪೀಡಾಗಿ 1 ಕಿಲೋಮೀಟರ್ ಇಳಿದಾಯಿತು. ಹತ್ತುವಾಗ ಕಷ್ಟ, ಇಳಿಯುವಾಗ ಈಸಿಯಾಗಿ ಇಳಿಬೋದು ಅಂತ ಅಂದ್ಕೊಳ್ತೀವಿ, ಬಟ್ ನಾವು ಆಲ್ರೆಡಿ ತುಂಬ ಟ್ರಕ್ಕಿಂಗ್ ಎಲ್ಲ ಮಾಡಿದ್ದೀವಿ, ಅವಾಗ ಕೂಡ ಹಾಗೆ ಅನಿಸುತ್ತೆ ಇಳಿಯುವಾಗ ಈಸಿಯಾಗಿ ಇಳಿಬೋದು ಅಂತ. ಬಟ್ ಇಳಿಯುವಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಕೆಲವೊಂದು ಸಲ ಇಳಿಯೋದು ಸಹ ತುಂಬ ಕಷ್ಟ ಇರುತ್ತೆ. ಇಲ್ಲಿ ಆ 2 ಬಂಡೆ ಕಲ್ಲಿತ್ತಲ್ಲ, ಆವಾಗ ಆ ಸ್ಪಾಟ್ ತುಂಬ ಡೇಂಜರ್, ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಸ್ವಲ್ಪ ಸೇಫ್ಟಿಯಾಗಿ ಇಳಿಯೋದು ಒಳ್ಳೆಯದು. ಯಾವ ಥರ ಎಲ್ಲ ಇಳಿತಿದ್ದಾರೆ ಇಲ್ಲಿ. ಪ್ರದೀಪ ಹೇಗೆ ಅನಿಸ್ತು? ಪ್ರದೀಪ ಅವರಿಗೆ ಖುಷಿ ಆಯ್ತು ಅನಿಸಿಲ್ಲ? ಪ್ರದೀಪ್ ಅವರು ಅವಾಗ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಖುಷಿ ಆಗ್ತಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಸಾಂಗ್ ಇದು ಎಕ್ಸ್ಪೆಕ್ಟ್ ಮಾಡಿದ್ರು ಇಷ್ಟು ಜನ ಸೇರ್ತಾರೆ? ನಿಜವಾಗ್ಲೂ ಸೂಪರ್ ಆಗಿ ಬಂತು. ನಾನು ನಿಜವಾಗ್ಲೂ ಅಷ್ಟು ಜನ ಸೇರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟಿಗೆ ನಾವು 4 ಜನ ಕೂತ್ಕೊಂಡಿದ್ದೇವೆ, ಆಮೇಲೆ ಒಬ್ರು ಜಾಯ್ನ್ ಆದರು, ಆಮೇಲೆ ನೋಡ್ತಾ ನೋಡ್ತಾ ಒಂದು 10-12 ಜನ ಜಾಯ್ನ್ ಆದರು. ಅದಾದಮೇಲೆ ನಾವೇ ಸ್ವಲ್ಪ ಜನ ಕರೆದ್ವಿ, ಬನ್ನಿ ಜಾಯ್ನ್ ಆಗಿ ಅಂತ. ಅವರು ಕೂಡ ತುಂಬ ಜನ ಬಂದು ಜಾಯ್ನ್ ಆದರು. ತೀರ್ಥ ಪ್ರಸಾದ್ ಅವರೇ, ನೀವು ಆ ಕಡೆಯಿಂದಲೂ ಬಂದಿದ್ದೀರಿ, ಈ ಕಡೆಯಿಂದಲೂ ಬಂದಿದ್ದೀರಲ್ಲ, ಯಾವುದು ಈಗ ಅಂದರೆ ಜಾಸ್ತಿ ಅಡ್ವೆಂಚರ್ ಆಗಿರುವಂಥದ್ದು ಯಾವುದು ನಿಮ್ಮ ಪ್ರಕಾರ? ಅಡ್ವೆಂಚರ್ ಒಂಥರ ರಾಕ್ ಸ್ಟೈಲ್ ಎಲ್ಲ ಬೇಕು ಅಂತ ಹೇಳಿದ್ರೆ ಈ ಸೈಡ್ ಬಿದ್ನಳ್ಳಿ ಸೈಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಕಾಡು ಮತ್ತೆ ಮರದ ಸೈಡ್ ನೆರಳಲ್ಲೆಲ್ಲ ಎರಡು ಎಲ್ಲ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ಕುಮಾರ ಪರ್ವತ ಡಿಸ್ಟೆನ್ಸ್ ವೈಸ್ ಕೂಡ ಇದು ಕಮ್ಮಿ ಇದೆ ಆ್ಯಂಡ್ ಅಷ್ಟು ಬಚ್ಚುದಿಲ್ಲ ಇದರಲ್ಲಿ. ಸೊ ನಿಮಗೆ ಕುಮಾರ ಪರ್ವತ ನಿಮಗೆ ತುಂಬ ಅಷ್ಟು ದೊಡ್ಡ ಅಡ್ವೆಂಚರ್ ನೋಡಬೇಕು, ಅಷ್ಟು ಕಷ್ಟಪಟ್ಟು ಹತ್ತುವ ಟ್ರೆಕ್ಕರ್ ಆಗಿದ್ದರೆ ನೀವು ನಿಮಗೆ ಸುಬ್ರಹ್ಮಣ್ಯ ಸೈಡಿಂದಲೇ ಬರ್ಬೋದು. ಮತ್ತು ನೀವು ಸ್ವಲ್ಪ ಸ್ಲೋ ಟ್ರೆಕ್ಕರ್ ಮತ್ತು ನಿಮಗೆ ಸ್ವಲ್ಪ ಈ ಥರ ಕಲ್ಲು ಅದಿದ್ದು ರಾಕ್ ಅಡ್ವೆಂಚರ್ ಎಲ್ಲ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ನಿಮಗೆ ಬಿದ್ನಳ್ಳಿ ಸೈಡಿಂದ ಬರ್ಬೋದು. ಬಟ್ ನಾನು ನೋಡಿದಾಗೆ ಈ ಕಡೆ ಜಾಸ್ತಿ ಅಡ್ವೆಂಚರ್ಸ್ ಇದೆ ಅಂತ ನನಗೆ ಅನಿಸ್ತದೆ, ಯಾಕಂದರೆ ರಾಕ್ ಟೈಪ್ ಎಲ್ಲ ಚೆನ್ನಾಗಿದೆ. ಈ ಕಡೆ ರೂಟ್ ಕೂಡ ತುಂಬಾ ಟಫ್ ಇದೆ. ಅಲ್ಲಿ ಕೂಡ ಒಂದು ಇದು ಬಂಡೆಕಲ್ಲೆಲ್ಲ ಸಿಗ್ತದೆ, ಅಂದ್ರೆ ಅದಕ್ಕೆ ರೋಪ್ ಇಲ್ಲ ಅಂತ ಅಷ್ಟೇ. ಸ್ಪೈಡರ್ ಮ್ಯಾನ್ ಆಗಿ ನಾವು ಹತ್ತಬೇಕು ಸುಬ್ರಹ್ಮಣ್ಯದಿಂದ ಬರಬೇಕಾದ್ರೆ. ಅಲ್ಲಿಯ ರೂಟಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಟಫ್ ಇದೆ ಅಂತ ನಂಗೆ ಅನಿಸುತ್ತೆ. ಬಟ್ ಅದು 9 ಕಿಲೋಮೀಟರ್ ನೋಡ್ಬೋದು, 5 ಕಿಲೋಮೀಟರ್ಸ್ ಇರೋದು. ನೀವು ಅಲ್ಲಿಗೆ ಕಂಪೇರ್ ಮಾಡಿದರೆ ಡಿಸ್ಟೆನ್ಸ್ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ರೂಟ್ಸ್ ಎಲ್ಲ ನೀವು ನೋಡಿದರೆ ಇದು ಸ್ವಲ್ಪ ರಿಸ್ಕ್ ರೂಟ್, ಸ್ವಲ್ಪ ನಿಮಗೆ ಅಡ್ವೆಂಚರ್ ಕೂಡ ಜಾಸ್ತಿ ಇರುತ್ತೆ ಈ ರೂಟಲ್ಲಿ. ನಾನು ಆವಾಗಲೇ ಹೇಳಿದೆ, ಹತ್ತದು ಕಷ್ಟ ಅಂತ ಕೆಲವರು ಹೇಳ್ತಾರೆ, ಬಟ್ ಇಳಿಯೋದು ಕೂಡ ಅಷ್ಟೇ ಕಷ್ಟ ಇರುತ್ತೆ ನೋಡಿ. ಸ್ವಲ್ಪ ಸ್ಲಿಪ್ ಆದರೂ ನಾವು ಕೆಳಗಡೆ ಇರ್ತೀವಿ ಅಷ್ಟೇ. ಸೊ ಆದಷ್ಟು ಸೇಫಾಗಿ ಬರೋದು ಒಳ್ಳೆಯದು ಇಲ್ಲಿ. ಇಲ್ಲಿ ನೋಡ್ಬೋದು ಇಳಿಯುವಾಗ ಯಾವ ಥರ ಫೀಲ್ ಆಗುತ್ತೆ ಅಂತ. ಸೊ ಆದಷ್ಟು ನಾವು ಸೇಫಾಗಿ ಇಳಿಯೋದು ಒಳ್ಳೆಯದು. ತುಂಬ ಜನ ಇವಾಗ ಬರ್ತಿದ್ದಾರೆ ಅಷ್ಟೇ ಟ್ರೆಕ್ಕಿಂಗ್ ಮಾಡಿಕೊಂಡು.
ನಾವು ಇವಾಗ ಹತ್ತಬೇಕಾದ್ರೆ ಈಸಿಯಾಗಿ ಬೇಗನೆ ಹತ್ತಿದ್ವಿ. ಬಟ್ ಇವಾಗ ಇಳಿಬೇಕಾದ್ರೆ ಒಂದು 20-25 ಮಿನಿಟ್ಸ್ ತಗೊಂಡ್ವಿ ಅಂತಲ್ಲ ಎಷ್ಟು ಆಗಿರ್ಬೋದು ಅಷ್ಟು ಯಾಕಂದರೆ ಹತ್ತಬೇಕಾದ್ರೆ ಈಸಿಯಾಗಿ ಹತ್ತಿದ್ವಿ. ಈಸಿ ಅಂತಲ್ಲ, ಕಷ್ಟನೇ ಇತ್ತು, ಬಟ್ ಬೇಗನೆ ಹತ್ತಿದ್ವಿ ಮಾತ್ರ. ಬಟ್ ಇಳಿಬೇಕಾದ್ರೆ ನೋಡಿ 30 ಮಿನಿಟ್ಸ್. ಆಗ ಪ್ರದೀಪ್ ಅವರು ಹೇಳ್ತಿದ್ರು ಈ ಜಪ್ಪುನಾಗ ಈಸಿ ಜಪ್ಪೋಲಿ ಅಂತ. ಈಗ ಅಂತ ಹೇಳ್ತೀರಿ ಪ್ರದೀಪ? ಹಾಂ, ಈಗ 2 ಊಟ ಮಾಡಬೇಕು ಅಂತ ಹೇಳ್ತೀನಿ. ಹಾಂ, ಇಳಿಲಿಕ್ಕೆ ಈಸಿ, ಬಟ್ ಟೈಮ್ ತಗೊಳ್ತು ಅಷ್ಟೇ. ಸ್ವಲ್ಪ ಇಳಿಯುವಾಗ ಸುಸ್ತಾಗೋದಿಲ್ಲ. ಹಾಂ, ಕಷ್ಟ ಸುಸ್ತಾಗೋದಿಲ್ಲ ಅದೇ ಹಾಗೆ. ಮತ್ತು ಮೇನ್ ಪ್ರಾಬ್ಲಮ್ ಏನಂದರೆ ಸ್ಲಿಪ್ ಆಗ್ತದೆ ಅಂತ ಒಂದು ಹೆದರಿಕೆ ಇರ್ತದೆ ಅಷ್ಟೇ. ಕಾರು ಸ್ಕೂಟಿ ಪೂರ ಬೇರೆ. ನಾವೀಗ ನಮ್ಮ 2 ರೂಟ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಕುಮಾರ ಪರ್ವತಕ್ಕೆ ಇರುವಂಥ 2 ರೂಟ್, ಒಂದು ಸುಬ್ರಹ್ಮಣ್ಯದಿಂದ ಹತ್ತುವ ರೂಟ್, ಹಾಗೆ ಸೋಮವಾರಪೇಟೆಯಿಂದ ಹತ್ತುವ ರೂಟ್, 2 ಕೂಡ ಕಂಪ್ಲೀಟ್ ಆಯ್ತು ಇವತ್ತು. 2ಕ್ಕೆ ಕಂಪೇರ್ ಮಾಡಿದರೆ ಹತ್ತಿರ ಇರೋದು ಇದೆ ಸೋಮವಾರಪೇಟೆ. ಇದು ನೀವು ಬೇಗ ಬಂದು ಕಂಪ್ಲೀಟ್ ಮಾಡ್ಬೋದು. ಆ ಕಡೆ ತುಂಬ ದೂರ ಇದೆ, ಅದು 12 ಕಿಲೋಮೀಟ್ರ್ ಇದೆ, ಇದು ಬರೀ 7 ಕಿಲೋಮೀಟ್ರ್ ಇರೋದು. ಇನ್ನೊಂದೇನೆಂದರೆ ನೀವು ರೂಟ್ ಅದಕ್ಕೂ ಮತ್ತು ಇದಕ್ಕೂ ಕಂಪೇರ್ ಮಾಡಿದರೆ ಈ ರೂಟ್ ತುಂಬ ರಿಸ್ಕ್ ಇರುವಂಥ ರೂಟು, ಈ ಸೋಮವಾರಪೇಟೆಯಿಂದ ಬರುವಂಥ ರೂಟು. ಬಟ್ ಸುಬ್ರಹ್ಮಣ್ಯದಿಂದ ಬರುವಂಥ ರೂಟ್ ಅಷ್ಟೇನೂ ನನಗೆ ರಿಸ್ಕ್ ಅಂತ ಕಾಣಿಸಲಿಲ್ಲ. ಇದು ಸ್ವಲ್ಪ ರಿಸ್ಕ್ ಆಗೂ ಇದೆ, ಅಡ್ವೆಂಚರಸ್ ಆಗೂ ಇದೆ. ಹಾಗೆ ನೀವೇನಾದರೂ ಅಡ್ವೆಂಚರಸ್ ಆಗಿ ಟ್ರೆಕ್ ಮಾಡಬೇಕು ಅಂತಿದ್ದರೆ ಈ ರೂಟಲ್ಲಿ ಬರ್ಬೋದು. ಇನ್ನೊಂದರೆ ನಾನೇನಾದರೂ ಸಜೆಸ್ಟ್ ಮಾಡೋದಾದರೆ ನೀವು ಈ ಕಡೆಯಿಂದ ಬಂದು ಆ ಕಡೆಯಿಂದ ಇಳಿಯೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ 2 ಕಡೆದ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ. ಅದು ಬೆಸ್ಟ್ ನಿಜವಾಗಿ ಹೇಳೋದಾದರೆ. ಎಂತ ಹೇಳ್ತೀರಿ ತೇಜು? ಹಾಂ ಹಾಂ, ಯಾಕಂದರೆ ನಾವು ಇಲ್ಲಿಂದ ಹತ್ತಿ ಆ ಕಡೆಯಿಂದ ಇಳಿದ್ರೆ 2 ಕಡೆದು ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ, ಟ್ರೆಕ್ಕಿಂಗ್ ಯಾವ ಥರ ಇದೆ, ಯಾವುದು ಕಷ್ಟ ಇದೆ, ಯಾವುದು ಈಸಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ರೂಟ್ ಕಷ್ಟ ಇರೋದು ಇದೆ, ಸೋಮವಾರಪೇಟೆಯಿಂದ ಬರುವ ರೂಟ್ ಸ್ವಲ್ಪ ಕಷ್ಟ ಇದೆ ಕಂಪೇರ್ ಮಾಡಿದರೆ ಅದಕ್ಕೆ. ಬಟ್ ಡಿಸ್ಟೆನ್ಸ್ ವೈಸ್ ಇದು ಹತ್ತಿರ. ಇವಾಗ ಈ ಟ್ರೆಕ್ಕಿಂಗ್ನ ಇನ್ನೊಂದು ಡೇಂಜರಸ್ ಪ್ಲೇಸಿಗೆ ಬಂದ್ವಿ ನೋಡಿ. ಅವಾಗ ಹಗ್ಗ ಇಟ್ಕೊಂಡು ಬಂದ್ವಿಲ್ಲ, ಅದೇ ಪ್ಲೇಸಿಗೆ ಇವಾಗ ಬಂದ್ವಿ. ಎಸ್ ಸಿ ಅವರಿಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಎಲ್ಲಿ ನಿಮ್ಮ ಟೀಮ್ನವರೆಲ್ಲ ಹೋದ್ರ ಇಷ್ಟು ಬೇಗ? ನೀವೇನು ಇಷ್ಟು ಇಲ್ಲೇ ಕೂತಿದ್ದೀರಿ? ಮೆಸ್ಸಿ ಅವರ ಸ್ಟೋರಿ ಕೂಡ ಇದೆ ಇಲ್ಲಿ. ನೈಸಲ್ಲ. ಹಾಂ, ಇವಾಗ ಹಗ್ಗ ಇಟ್ಕೊಂಡು ಇಳಿಬೇಕು ವಾಪಸ್. ಆಗ ಅಲ್ಲಿ ಹಾವು ಕೂಡ ಇತ್ತು, ಹೋಗಿದೆಯಾ ಇಲ್ವ ಅಂತ ಗೊತ್ತಿಲ್ಲ. ಇವಾಗ ನೋಡಬೇಕು. ತುಂಬ ಜನ ಇಳಿತಿದ್ದಾರಾ ಹತ್ತಿದ್ದಾರಾ ಗೊತ್ತಿಲ್ಲ. ಓಕೆ, ಇಲ್ಲಿ ತುಂಬ ಜನ ಇಳಿತಿದ್ದಾರೆ. ಅವಾಗೇನೋ ಈಸಿಯಾಗಿ ಹತ್ತಿದ್ವಿ, ಬಟ್ ಇವಾಗ ಇಳಿಯೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಿದೆ. ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ, ಈ ಜಾಗ ಕೂಡ ಸ್ಲಿಪ್ ಆಗುವ ಚಾನ್ಸಸ್ ಕೂಡ ಉಂಟು. ಹಗ್ಗ ಇಟ್ಕೊಂಡು ಇಳಿಬೇಕು. ಮೆಸ್ಸಿ ಅವರು ಕೂಡ ಇಳಿತೇನೆ ಅಂತ. ಈಗ ತೇಜಸ್ ಕೃಷ್ಣ ಕೂಡ ಇಳಿತಿದ್ದಾರೆ ಇಲ್ಲಿ. ಹಗ್ಗ ಇಟ್ಕೊಂಡು ಇಳಿದ್ವಿ, ಬಟ್ ಇಲ್ಲಿ ನೋಡಿ ಯಾವುದೇ ಥರ ಹಗ್ಗ ಕೂಡ ಇಲ್ಲ. ಇಲ್ಲಿ ಯಾವ ಥರ ಇಳಿದು ಗೊತ್ತಾಗ್ತಿಲ್ಲ. ತೇಜಸ್ ಕೃಷ್ಣ ಇವಾಗ ಟ್ರೈ ಮಾಡ್ತೇನೆ ಅಂತ ಇಳಿತಿದ್ದಾರೆ. ಅಪ್ಪ ಆಲ್ರೆಡಿ ಇಳಿದ್ರು. ಜಾರ್ಕೊಂಡೇ ಹೋಗಬೇಕು ಅಂತ ಅನಿಸ್ತಿದೆ ನನಗೆ. ಒಬ್ಬರಾದ್ಮೇಲೆ ಒಬ್ಬರು ಹೋಗೋದು ಬೆಸ್ಟ್ ಅಂತ ಅನಿಸ್ತದೆ. ಆಯಿತಾ? ನೀವಿಲ್ಲಿ ನೋಡ್ತಿರ್ಬೋದು ಯಾವ ಥರ ಇವರು ಇಳಿತಿದ್ದಾರೆ ಅಂತ. ಆ್ಯಕ್ಚುಲಿ ಮೊದಲು ರೂಟ್ ಇಲ್ಲಿತ್ತು ಅಂತ ಕಾಣಿಸ್ತದೆ. ಇಲ್ಲಿ ಹಗ್ಗ ಎಲ್ಲ ಇದೆ ನೋಡಿ. ಬಟ್ ಇಲ್ಲಿ ನೀರೆಲ್ಲ ಬಂದಿರೋದ್ರಿಂದ ಎಲ್ಲರೂ ಈ ರೂಟ್ ಇವಾಗ ಬರ್ತಿದ್ದಾರೆ. ಈ ರೂಟಲ್ಲಿ ಬರ್ತಿದ್ದಾರೆ ಇವಾಗ. ಅಲ್ಲಿ ಯಾವುದೇ ಥರ ಹಗ್ಗ ಕೂಡ ಇಲ್ಲ. ನಾವೀಗ ಟ್ರೆಕ್ ಮಾಡ್ತಾ ಕೆಳಗಡೆ ಬಂದ್ವಿ. ಇವಾಗ ನಮ್ಮ ಕೊನೆಯ 1 ಕಿಲೋಮೀಟರ್ ನೋಡಿ. ಬೀದಹಳ್ಳಿ ಬೇಸ್ ಕ್ಯಾಂಪ್ 1 ಕಿಲೋಮೀಟರ್ ಅಂತಿದೆ. ಇನ್ನು ನಾವು 1 ಕಿಲೋಮೀಟರ್ ಟ್ರೆಕ್ ಮಾಡಿದರೆ ನಮ್ಮ ಕುಮಾರ ಪರ್ವತ ಟ್ರೆಕ್ಕಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅಲ್ಲೇ ಪ್ರಸಾದ್, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟ್ರೆಕ್ಕಿಂಗ್? ಹಾಂ, ಸ್ವರ ಇಲ್ವಾ ನೋಡಿ? ಸ್ವರ ಬಂಜಿಯಲ್ಲಿ ಎಂತ ಇಲ್ಲ, ಸ್ವರ ಇಲ್ಲ, ಎಲ್ಲ
ಸ್ವಲ್ಪ ತಿಂದ ಮೇಲೆ ಇನ್ನು ಎಕ್ಸ್ಪೀರಿಯೆನ್ಸ್ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಬನ್ನಿ ಕಂಟಿನ್ಯೂ ಮಾಡಿ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡುವ, ಟ್ರೆಕ್ಕಿಂಗ್ ಇಲ್ಲಿಗೆ ಕಂಪ್ಲೀಟ್ ಮಾಡುವ. ನಾವು ಬೆಳಿಗ್ಗೆ ಬರುವಾಗ ಸ್ಟಾರ್ಟಿಂಗಲ್ಲಿ ಸಿಕ್ಕಿದಂಥ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ನಾವು ರೀಚ್ ಆದ್ವಿ. ಹಾಗೆ ಇಲ್ಲಿ ಸ್ಟೆಪ್ ಕೂಡ ಇದೆ. ಈ ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಚೆಕ್ ಪಾಯಿಂಟ್ ಹತ್ರ ಹೋದರೆ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ. ಫೈನಲಿ ನಮ್ಮ ಟ್ರೆಕ್ ಕಂಪ್ಲೀಟ್ ಆಯಿತು. ಚೆಕ್ ಪೋಸ್ಟ್ ಹತ್ರ ನಾವು ಬಂದ್ವಿ. ನಾವಾಗ ಹತ್ತಿದ ಪೀಕ್ ನೋಡಿ ಇಲ್ಲಿ ಕಾಣಿಸ್ತಿದೆ. ಅವಾಗ ಇದೇ ಪ್ಲೇಸಲ್ಲಿದ್ವಿ ನಾವು, ಇಲ್ಲಿ ಎಲ್ಲಿಂತ ಇವಾಗ ಕಾಣಿಸ್ತಿಲ್ಲ, ಬಟ್ ಇದೇ ಪ್ಲೇಸ್. ಹಾಗೆ ನಮ್ಮ ಕುಮಾರ ಪರ್ವತ ಟ್ರೆಕ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಚೆಕ್ ಪೋಸ್ಟ್ ಹತ್ರ ಬಂದು ಅಲ್ಲಿಂದ ಹೊರಗಡೆ ಬಂದ್ವಿ. ಇವಾಗ ನೋಡಿ ಇಲ್ಲಿ ಟೆಂಟ್ ಕೂಡ ಹಾಕಿದ್ದಾರೆ ತುಂಬ ಜನ, ಅಲ್ಲಿ ಕೂಡ ಇದೆ. ನಾವು ಇವಾಗ ಬೈಕ್ ಪಾರ್ಕ್ ಮಾಡಿದಂಥ ಜಾಗಕ್ಕೆ ರೀಚ್ ಆದ್ವಿ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಇವರೆಲ್ಲ ಬರ್ತಿದ್ದಾರೆ, ಅಪ್ಪ ತುಂಬ ಹಿಂದೆಯಿಂದ ಬರ್ತಿದ್ದಾರೆ ಒಬ್ಬರು ನೋಡಿ, ಇಲ್ಲಿ ಬರ್ತಿದ್ದಾರೆ ಅಪ್ಪ. ಎಲ್ಲರೂ ತುಂಬ ಸುಸ್ತಾಗ್ತಿದೆ, ಕಾಲು ಕೂಡ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತುಂಟು. ಮಧ್ಯಾಹ್ನ ಎಂಥ ಸಹ ತಿನ್ನಲಿಲ್ಲ. ಹಾಗೆ ಇವಾಗ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ, ಮಧ್ಯಾಹ್ನ ಎಂಥ ಕೂಡ ತಿನ್ನಲಿಲ್ಲ, ಹಾಗೆ ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಇಲ್ಲಿಂದ ಹೊರಡುದು. ಇನ್ನು ಇದರಲ್ಲಿ ಬೆಳಿಗ್ಗೆ ತಿನ್ನಲಿಕ್ಕೆ ನಾವು ಬನ್ನೆಲ್ಲ ತಗೊಂಡು ಬಂದಿದ್ವಿ, ಅವಲಕ್ಕಿ ಎಲ್ಲ, ಬಟ್ ಪ್ಲಾಸ್ಟಿಕ್ ಅಂತ ನಾವು ಇಲ್ಲೇ ಇಟ್ಟು ಹೋಗಿದ್ವಿ ನೋಡಿ. ಇವಾಗ ತಿನ್ಕೊಂಡು ಇಲ್ಲಿಂದ ಹೊರಡುವ. ಗೈಸ್, ನಾವಿನ್ನು ಹೊರಡೋದು ನಮ್ಮ ಊರಿಗೆ, ರಿಟರ್ನ್ ಈಗ ಹೊರಡೋದು. ಮೇಯ್ನಾಗಿ ಒಂದು ಡೀಟೇಲ್ ಕೊಡಲಿಕ್ಕೆ ಸಹ ಮಿಸ್ ಆಯಿತು. ನೀವೇನಾದರೂ ಟ್ರಕ್ಕಿಂಗ್ ಬರ್ತೀನಿ ಅಂತ ಪ್ಲ್ಯಾನ್ ಮಾಡೋದಾದರೆ ಅರಣ್ಯ ವಿಹಾರ ವೆಬ್ಸೈಟ್ ಇದೆ ಇವರದ್ದು, ಅದರಲ್ಲಿ ಮೊದಲೇ ಬುಕ್ ಮಾಡ್ಕೊಳ್ಬೇಕು. ಹಾಗೆ ಕೆಲವೊಂದು ಸ್ಲಾಟ್ ಮಾತ್ರ ಇರುತ್ತೆ, ಅಂದರೆ ಮೋಸ್ಟ್ಲಿ 350 ಪರ್ ಡೇ 350 ಸ್ಲಾಟ್ ಏನೋ ಇರುತ್ತೆ. ಆ ಸ್ಲಾಟ್ ಒಂದು ಸಲ ಫುಲ್ ಆದರೆ ನಾವು ನೆಕ್ಸ್ಟ್ ಡೇಗೆ ವೆಯ್ಟ್ ಮಾಡಬೇಕು. ಹಾಗೆ ಒಂದು ಟೀ ಕುಡಿಯೋಣ ಅಂತ ಇಲ್ಲಿ ಹೋಟೆಲ್ಗೆ ಬಂದ್ವಿ. ಖಾಲಿ ಆಯ್ತಾ? ಟೀ ಎಲ್ಲ ಕುಡಿದು ಇಲ್ಲಿಂದ ಹೊರಡ್ತಿದ್ದೇವೆ ನೋಡಿ. ಸುಬ್ರಹ್ಮಣ್ಯ ಬಿಸ್ಲೆ ಆ ಕಡೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ ಬೆಳ್ಳಿನೆಲೆಯಲ್ಲಿ ಅಂತ ಹೇಳ್ತಿರ್ತೀವಿ. ಗೈಸ್, ಬೆಳಿಗ್ಗೆ ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಒಳ್ಳೆ ಸನ್ರೈಸ್ ಕಾಣಿಸ್ತಿತ್ತು. ಹಾಗೆ ಇವಾಗ ನೋಡಿ ಒಂದು ಒಳ್ಳೆ ಸನ್ಸೆಟ್ ಕೂಡ ಕಾಣಿಸ್ತಿದೆ ಇಲ್ಲಿ. ಇವಾಗ ಸನ್ಸೆಟ್ ಆಗ್ತಾ ಇದೆ ನೋಡಿ. ವಾಪಸ್ ಗಡಿ ಹತ್ರ ರೀಚ್ ಆದ್ವಿ. ಹಾಗೆ ಇಲ್ಲಿ ಇವಾಗ ಕೈ ಮುಗಿದು ವಾಪಸ್ ನಾವು ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೇವೆ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ